ನಾನಿವತ್ತು ಬಿಟ್ಕಾಯಿನಲ್ಲಿ $500 ಪ್ರಾಫಿಟ್ ಮಾಡಿದ್ದೀನಿ. ಸೊ ನಾನು ಯಾವ ಲಾಜಿಕ್ ಮೇಲೆ ಈ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದೆ ಅನ್ನೋದು ಎಂಟ್ರಿಯಲ್ಲಿ ಸ್ಟಾಪ್ ಲಾಸಲ್ಲಿ ಅನ್ನೋದನ್ನ ಈ ಟ್ರೇಡಲ್ಲಿ ಹೇಳ್ತೀನಿ. ಸೊ ಅನ್ಫಾರ್ಚುನೇಟ್ಲಿ ನಾನು ಈ ಟ್ರೇಡ್ ತಗೊಂಡಾಗ 6 ಗಂಟೆ ಆಗಿತ್ತು. ಸೊ ನಾನಿನ್ನು ಆಫೀಸಲ್ಲಿದ್ದೆ. ಸೊ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಇಲ್ಲಿ ಈ ವಿಡಿಯೋಲಿ ನಾನು ಯಾವ ಥರ ತಗೊಂಡಿದ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಗೈಸ್, ಬಿಟ್ಕಾಯ್ನು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಫಸ್ಟ್ ಏನಾಯ್ತಪ್ಪ ಅಂದರೆ, ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಪ್ರೈಸು ಒಂದು ರೇಂಜಲ್ಲಿತ್ತು, ಅಂದರೆ ಸೈಡ್ ವೇಸಲ್ಲಿತ್ತು ಪ್ರೈಸು. ಓಕೆನಾ? ಸೊ ಇಲ್ಲಿ ನೋಡಿ, ಈ ಝೋನ್ನ ನಾವು ಸಪೋರ್ಟ್ ಝೋನ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ? ನೋಡಿ, ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಓಕೆನಾ? ಇದು ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್, ಫಿಫ್ತ್ ಅಟೆಂಪ್ಟ್. ಸೊ 5 ಅಟೆಂಪ್ಟ್ಸ್ ಆಗೋಗಿತ್ತು. ಇನ್ನು ಸಪೋರ್ಟ್ ಝೋನ್ನ ಟೆಸ್ಟ್ ಮಾಡಿ 5 ಅಟೆಂಪ್ಟ್ಸ್ ಆಗೋಗಿದೆ. ಸೊ 5 ಅಟೆಂಪ್ಟ್ಸಲ್ಲಿ ಮಲ್ಟಿಪಲ್ ಟೈಮ್ಸ್ ಸೇಮ್ ಝೋನ್ನ ಟೆಸ್ಟ್ ಮಾಡಿದ್ರೆ ಆ ಝೋನು ವೀಕ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂದರೆ, ಸುಮಾರು ಜನ ಈ ಲೆವೆಲ್ಸಲ್ಲಿ ಸೆಲ್ ಮಾಡಿರ್ತಾರೆ. ಈ ಲೆವೆಲ್ಸಿಂದ ಪ್ರೈಸು ಫಾಲ್ ಆಗ್ತಿದೆ. ಓಕೆನಾ? ಇದು ಮೇನ್ ಪಾಯಿಂಟ್. ಸೊ ಅವರು ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ಸೊ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟು ನೋಡಿ, ಈ ಸಪೋರ್ಟ್ ಝೋನ್ ನೋಡಿ, ಈ ಕ್ಯಾಂಡಲ್ ಇಲ್ಲಿ ರೆಡ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ಬ್ರೇಕ್ ಆಯಿತು. ಸೊ ಇಲ್ಲಿ ಏನಾಯ್ತಪ್ಪ ಅಂದರೆ, ಇದು ಆಬ್ವಿಯಸ್ ಸೈನ್, ಇದು ಟೆಕ್ಸ್ಟ್ ಬುಕ್ ಪ್ಯಾಟರ್ನ್. ಸೊ ಎಮೆಚರ್ ಟ್ರೇಡರ್ಸ್, ನ್ಯೂಬಿ ಟ್ರೇಡರ್ಸ್ ಏನು ಮಾಡ್ತಾರೆ, ಈ ಸಪೋರ್ಟ್ ಝೋನ್ ಬ್ರೇಕ್ ಆಗ್ತಿದ್ದಂಗೆ ಇಲ್ಲಿ ಅವರು ಸೆಲ್ ಮಾಡ್ತಾರೆ. ಓಕೆನಾ? ಸೆಲ್ ಪೊಸಿಷನ್ಸ್ ಎಂಟರ್ ಮಾಡ್ತಾರೆ. ಸೊ ಅವರು ಸ್ಟಾಪ್ ಲಾಸ್ಗಳು ಎಲ್ಲಿಡ್ತಾರೆ ಅಂದರೆ, ಒಂದು ಇಲ್ಲಿ, ಒಂದು ಇಲ್ಲಿ, ಹಾಗೆಯೇ ಒಂದು ಇಲ್ಲಿ. ಅರ್ಥ ಆಯ್ತಾ? ಈ ಝೋನ್ಗಳ ಹತ್ರ ಸ್ಟಾಪ್ ಲಾಸ್ ಇಡ್ತಾರೆ. ಓಕೆನಾ? ಇಲ್ಲಿ ಈ ಲೆವೆಲ್ಸಲ್ಲಿ ಸೆಲ್ ಮಾಡಿರೋರು ಏನಕ್ಕೆ ಅಂದರೆ, ಈ ಸಪೋರ್ಟ್ ಝೋನ್ ಬ್ರೇಕ್ ಆದಾಗ. ಸೊ ನಾನೇನು ಮಾಡಿದೆ, ಇದ್ರದ್ದು ಉಲ್ಟಾ ಮಾಡಿದೆ. ಈ ಸಪೋರ್ಟ್ ಝೋನ್ ಬ್ರೇಕ್ ಆಗ್ತಿದ್ದಂಗೆ ನಾನು ಸೆಲ್ ಮಾಡಲಿಲ್ಲ. ಓಕೆನಾ? ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್ ಐ ಬಾಟ್, ನಾನು ಬೈ ಮಾಡಿದೆ. ಓಕೆನಾ? ಏನಕ್ಕೆ ಬೈ ಮಾಡಿದೆ ಅಂದರೆ, ಸೊ ಇದು ಒಂದು ಟ್ರ್ಯಾಪ್ ಅಂತ ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ಸೊ ನಾನು ಯಾವ ಲೆವೆಲ್ಸಲ್ಲಿ ಬೈ ಮಾಡಿದೆ ಅಂದರೆ, ಈ ಗ್ರೀನ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಈ ಆರೋ ಮಾರ್ಕ್ ಕಾಣ್ತಿದೆಯಲ್ಲ ನೋಡಿ, ಈ ಆರೋ ಮಾರ್ಕ್ ಕಾಣ್ತಿದೆಯಲ್ಲ, ಈ ಕ್ಯಾಂಡಲ್. ಓಕೆನಾ? ಈ ಕ್ಯಾಂಡಲ್ ಫಾರ್ಮ್ ಆಗ್ತಿದ್ದಂಗೆ ನಾನು ಬೈ ಮಾಡಿದೆ. ಬೈ ಮಾಡಿ ನಂದು ಚಿಕ್ಕದು ಟಾರ್ಗೆಟ್ ಇಟ್ಟೆ ಇಲ್ಲಿ, ಈ ಲೆವೆಲ್ಸ್. ಸೊ ನಂದು ಟಾರ್ಗೆಟ್ ಎಲ್ಲಿ ಬಂತು ಅಂದರೆ 69,725 ನಂದು ಟಾರ್ಗೆಟ್ ಬಂತು. ನಂದು ಎಂಟ್ರಿ ಯಾವುದು ಅಂದರೆ 69,211. ಓಕೆನಾ? ಸೊ ನಾನು ಸ್ಟಾಪ್ ಲಾಸ್ ಎಲ್ಲಿಟ್ಟಿದೆ ಅಂದರೆ, ಈ ಲೆವೆಲ್ಸ್ ಹತ್ರ ಇಟ್ಟಿದೆ, ಸಮ್ವೇರ್ ಅರೌಂಡ್ 68,800 ಸಮಥಿಂಗ್ ಹತ್ರ ಏನೋ ಇಟ್ಟಿದೆ. ಓಕೆನಾ? ನನ್ನ ಲಾಜಿಕ್ ಏನಪ್ಪ ಅಂದರೆ, ಸೊ ಪ್ರೈಸು ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದೆ. ಸೊ ಫಸ್ಟು ಇಲ್ಲಿ ಆಬ್ವಿಯಸ್ಲಿ ಸೆಲ್ಲರ್ಸ್ ಎಂಟರ್ ಆಗಿದ್ದಾರೆ. ಸೊ ಅವ್ರದ್ದು ಸ್ಟಾಪ್ ಲಾಸ್ಗಳು ತಿಂದಾನೆ ಪ್ರೈಸು ಫಾಲ್ ಆಗಲ್ಲ. ಸೊ ಇನ್ಸ್ಟೆಡ್ ಇಲ್ಲಿ ಇದು ಟ್ರ್ಯಾಪ್ ಅಲ್ದೇ ಫಾಲ್ ಆಗಿಬಿಟ್ರೆ ನನ್ನ ಎಲ್ ಆಬ್ವಿಯಸ್ಲಿ ಇಟ್ಟಾಗುತ್ತೆ. ಸೊ ನಾನು ನನ್ನ ಪೊಸಿಷನ್ನ ಸ್ವಿಚ್ ಮಾಡ್ಕೋತೀನಿ. ಅಂದರೆ ನಾನು ಸೆಲ್ ಸೈಡ್ಗೆ ಪೊಸಿಷನ್ನ ಸ್ವಿಚ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಬಟ್ ಇಲ್ಲಿ ನೀವು ನೋಡ್ಬೋದು, ಈ ಲೆವೆಲ್ಸಲ್ಲಿ ನಂದು ಟಾರ್ಗೆಟ್ ಹಿಟ್ ಆಗಿ, ಸೊ ಅರೌಂಡ್ $500 ನಂದು ಪ್ರಾಫಿಟ್ ಬಂದಿದೆ. ಓಕೆನಾ? ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.